ಹಾಯ್ ಫ್ರೆಂಡ್ಸ್, ಜಸ್ ಫ್ಯಾಮಿಲಿ ಲಾಗ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಯುಗಾದಿ ಸ್ಪೆಷಲಾಗಿ ಕಡಲೆಬೇಳೆ ಪಾಯಸ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಹೋಳ್ಗೆಗಾಗಿ ಬೇಳೆನ ಹಾಕ್ಕೊಂಡಿದ್ದೆ. ಮೊದಲು ಕಡಲೆಬೇಳೆ ಮತ್ತು ಬೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಆನಂತರದಲ್ಲಿ ಇದಕ್ಕೆ ಏನೇನು ಮಿಕ್ಸ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ತುಪ್ಪವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ದೇವರ ನೈವೇದ್ಯಕ್ಕೆ ತುಂಬಾ ಸ್ಪೆಷಲ್ಲು, ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇದಕ್ಕಾಗಿ ನಾನು ಮನೋಕ್ ಮತ್ತು ಗೋಡಂಬಿ, ಬಾದಾಮ, ಡ್ರೈ ಫ್ರೂಟ್ಸನ್ನು ತೆಗೆದಿಟ್ಕೊಂಡಿದ್ದೀನಿ. ಯುಗಾದಿ ಹಬ್ಬಕ್ಕೆ ಒಂದು ವಿಶೇಷ ಪಾಯಸ ಅಂತ ಹೇಳ್ಬೋದು. ಹೋಳಿಗೆ ಅದು ಮಾಡೋಕ್ಕಾಗಿಲ್ಲ ಅನ್ನೋರು ಇದನ್ನು ಸರಳವಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಮನೋಕು, ಗೋಡಂಬಿ ಮತ್ತು ಬಾದಾಮನ್ನು ಆ್ಯಡ್ ಮಾಡಿ ಸ್ವಲ್ಪ ಕಲಿಸ್ಬೇಕು ಚೆನ್ನಾಗಿ. ಇಲ್ಲಿ ಯಾವ ಥರ ಅಂದರೆ ಬೇಳೆ ನಾವು ಎಷ್ಟು ತೊಗೊಂಡಿರ್ತೀವಲ್ಲ, 1 ಕಪ್ ಬೇಳೆ ತೊಗೊಂಡ್ರೆ 1 ಕಪ್ ಬೆಲ್ಲವನ್ನು ಆ್ಯಡ್ ಮಾಡ್ಕೋಬೇಕು. ಸ್ವೀಟ್ ಚೆನ್ನಾಗಿರುತ್ತೆ. ಇಲ್ಲ ನಿಮ್ಮ ಶುಗರು ಕಡಿಮೆ ಅಂದರೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ನಾನು ಈಕ್ವಲ್ ತೊಗೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು ತಿನ್ನೋಕ್ಕೆ. ನಮ್ಮ ಕಡೆ ಎಲ್ಲ ಉಡುಪಿ ಸ್ಟೈಲ್ ಪಾಯಸ ಅಂತಾರೆ ಇದಕ್ಕೆ. ಲಕ್ಷ್ಮೀನಾರಾಯಣ ಟೆಂಪಲ್ಗಳಲ್ಲೆಲ್ಲ ಇದು ವಿಶೇಷವಾಗಿ ಪ್ರಸಾದವಾಗಿ ಹಂಚ್ತಾರೆ. ಅರ್ಜೆಂಟಿಗೆ ನೀವು ದೇವ್ರ ನೈವೇದ್ಯಕ್ಕೆ ಮಾಡ್ಕೊಳ್ಳೋಕ್ಕೆ ಇದು ಸರಳವಾಗಿರುತ್ತೆ, ಅಷ್ಟೇ ರುಚಿನೂ ಆಗಿದೆ.